ವೈಕುಂಠ ದ್ವಾರದ ದರ್ಶನಕ್ಕೆ ಉಚಿತ ಟಿಕೆಟ್ಗಳ ವಿತರಣೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಜನವರಿ 10ನೇ ತಾರೀಕಿನಿಂದ 14ನೇ ತಾರೀಕು ತನಕ ವೈಕುಂಠ ದ್ವಾರದ ದರ್ಶನದ ಮೂಲಕ ಭಕ್ತಾದಿಗಳು ಶ್ರೇಷ್ಠ ಅನುಭವವನ್ನು ಪಡ್ಕೊಳ್ಬಹುದು ಅನ್ನೋದು ಟಿಟಿಡಿಯ ಪ್ಲಾನ್ ಆಗಿತ್ತು. 7 ಲಕ್ಷ ಉಚಿತ ಟಿಕೆಟ್ ವಿತರಣೆಯನ್ನು ಇಲ್ಲಿ ತನಕ ಇದರ ಭಾಗವಾಗಿ ಟಿಟಿಡಿ ಮಾಡಿತ್ತಂತೆ. ಉಚಿತ ಟಿಕೆಟ್ ಪಡೆಯೋದಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ನಿನ್ನೆ ಏಕಾಏಕಿ ಜಮಾಯಿಸಿದ್ರು. ಮತ್ತೆ ಒಂದು ಗೇಟ್ ಓಪನ್ ಆಗಿರುತ್ತೆ. ಆ ಗೇಟ್ ಏನಕ್ಕೆ ಓಪನ್ ಆಗಿರುತ್ತೆ ಅಂದ್ರೆ ಆ ಟಿಕೆಟ್ ವಿತರಣೆ ಮಾಡ್ತಾ ಇದ್ದಂತಹ ಕೌಂಟರ್ನಲ್ಲಿ ಇದ್ದಂತ ಒಬ್ಬ ಸಿಬ್ಬಂದಿ ಅಸ್ವಸ್ಥರಾಗ್ತಾರೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಸಣ್ಣದಾಗಿ ಗೇಟ್ ಓಪನ್ ಮಾಡಿದಾಗ ಇವ್ರು ನಮಗೆ ಓಪನ್ ಮಾಡಿದ್ದು ಅಂತ ಏಕಾಏಕಿ ನುಗ್ಗಿ ಬಿಡ್ತಾರೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವಿ. ಈಗ ಒಟ್ಟು ಈಗ 7 ಜನ ಮೃತಪಟ್ಟಿದ್ದಾರಲ್ಲ, ಅವರೆಲ್ಲರದು ಐಡೆಂಟಿಫಿಕೇಶನ್ ಯಾವ್ಯಾವ ಭಾಗದವರು ಅನ್ನೋದು ಗೊತ್ತಾಗಿದೆಯಾ? ಮತ್ತೆ ಈ ರೀತಿ ಲೋಪದೋಷ ಮಹಾ ದುರಂತ ಆಗೋದಕ್ಕೆ ಯಾವ್ಯಾವ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಹಂತ ಹಂತದಲ್ಲಿ ಹೇಗೆ ರಿವೀಲ್ ಆಗ್ತಾ ಹೋಗುತ್ತೆ ಅಂತ? ಖಂಡಿತ ಮಮತಾ, ಏನು ತಿರುಪತಿ ತಿರುಮಲದಲ್ಲಿ ನಿನ್ನೆ ನಡೆದಂಥ ದುರಂತ ಏನಿದೆ, ಇದು ಅಧಿಕಾರಿಗಳ ವೈಫಲ್ಯ ಮತ್ತು ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಆಡಳಿತ ಮಂಡಳಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಪೊಲೀಸ್ ಇಲಾಖೆಗೆ. ಆದರೆ ಅವರು ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ತಿರುಪತಿ ತಿರುಮಲ ದೇವಾಲಯದ ಅಧ್ಯಕ್ಷರು ಆಗಿರ್ತಕ್ಕಂಥ BR ನಾಯ್ಡು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಸುಮಾರು ಲಕ್ಷಾಂತರ ಜನರ ಭಕ್ತರು ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ವೈಕುಂಠ ದ್ವಾರ ಪ್ರವೇಶ ಮಾಡೋದಕ್ಕೆ, ಜೊತೆಗೆ ವೈಕುಂಠ ದರ್ಶನಕ್ಕೆ ಲಕ್ಷಾಂತರ ಜನ ಭಕ್ತರು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ TTD ಎಚ್ಚರಿಕೆಯನ್ನು ನೀಡಿತ್ತು. ಆದರೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ, ಜೊತೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿಲ್ಲ ಅನ್ನೋ ಒಂದು ಆರೋಪವನ್ನು ಸದ್ಯಕ್ಕೆ ಈಗಾಗಲೇ ತಿರುಪತಿ ತಿರುಮಲ ದೇವಸ್ಥಾನದ ಅಧ್ಯಕ್ಷರು ಆಗಿರ್ತಕ್ಕಂಥ BR ನಾಯ್ಡು ಅವರು ನೇರವಾಗಿ ಪೊಲೀಸ್ ಇಲಾಖೆಯನ್ನು ಗುರಿಯಾಗಿಸಿಕೊಂಡು ಮಾತಾಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ 6 ಜನರು ಮೃತಪಟ್ಟಿರತಕ್ಕಂಥ ಮಾಹಿತಿಯನ್ನು ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. 6 ಜನರಲ್ಲಿ ಬಳ್ಳಾರಿ ಮೂಲದ ಓರ್ವ ಮಹಿಳೆ ಸೇರಿದಂತೆ 5 ಜನ ಮಹಿಳೆಯರು, ಜೊತೆಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನು ಓರ್ವ ಮಹಿಳೆ ರಾಜ್ಯದ ಬಳ್ಳಾರಿ ಮೂಲದವರು, ಉಳಿದಂತೆ 3 ಜನರು ವೈಜಾಗ್, ಜೊತೆಗೆ ತಮಿಳುನಾಡಿನ 2 ಮೃತಪಟ್ಟಿರುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನಾಳೆ ಇಂದು ನಾಳೆ ನಾಡಿದ್ದು 3 ದಿನಗಳ ಕಾಲ ವೈಕುಂಠ ದ್ವಾರ ಪ್ರವೇಶಕ್ಕೆ ಲಕ್ಷಾಂತರ ಜನ ಭಕ್ತರು ತಿರುಪತಿ ತಿರುಮಲ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಿರುಪತಿ ತಿರುಮಲ ದೇವಾಲಯ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ಇಂದು ಮುಂಜಾನೆಯಿಂದ ಟಿಕೆಟ್ಗಳ ವಿತರಣೆಗೆ ಈ ಎಲ್ಲ ಸಿದ್ಧತೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ನಿನ್ನೆ ಏಕಾಏಕಿ ಗೇಟ್ ಓಪನ್ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಜಮಾಯಿಸಿದ್ದಂಥ ಸಾವಿರಾರು ಜನರು ಒಂದೇ ಸಮನೆ ನುಗ್ಗಿದ ಪರಿಣಾಮ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಇಂದು ಮುಂಜಾನೆ 5 ಗಂಟೆಗೆ ಟೋಕನ್ ವಿತರಣಾ ಕಾರ್ಯಕ್ರಮವನ್ನು TTD ನಿರ್ಧರಿಸಿತ್ತು. ಆದರೆ ನಿನ್ನೆ ರಾತ್ರಿ 9 ಗಂಟೆಗೆ ಡೋರ್ ಓಪನ್ ಆಗುತ್ತೆ. ಈ ಸಂದರ್ಭದಲ್ಲಿ ಟೋಕನ್ ವಿತರಣೆಗೆ ಡೋರ್ ಓಪನ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಅರಿತಂಥ ಭಕ್ತರು ಏಕಾಏಕಿ ನುಗ್ಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ವೇಳೆ ಸಾವಿರಾರು ಜನ ಭಕ್ತರು, ಅಂದರೆ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಭಕ್ತರು ಸಾಲಲ್ಲಿ ನಿಂತಿರ್ತಾರೆ. ಇವರೆಲ್ಲರೂ ಕೂಡ ಒಂದೇ ಸಮನೆ ನುಗ್ಗಿದ ಪರಿಣಾಮ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನೋಂಥ ಆ ಕಾಲ್ತುಳಿತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಅದರಂತೆ ಈಗಾಗಲೇ 6 ಜನರು ಮೃತಪಟ್ಟಿದ್ದು, 25ಕ್ಕೂ ಹೆಚ್ಚು ಜನರು ಈಗಾಗಲೇ ಗಾಯಾಳುಗಳಾಗಿರ್ತಕ್ಕಂಥದ್ದು. ಇವರೆಲ್ಲರೂ ತಿರುಪತಿಯ ರುಯಾ ಹಾಸ್ಪಿಟಲ್ ಜೊತೆಗೆ ಸ್ವಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಜೊತೆಗೆ CM ಚಂದ್ರಬಾಬು ನಾಯ್ಡು ಅವರು ಕೂಡ ಈಗಾಗಲೇ ಸಂತಾಪವನ್ನು ವ್ಯಕ್ತಪಡಿಸಿ 12 ಗಂಟೆ ಸುಮಾರಿಗೆ ತಿರುಪತಿ ತಿರುಮಲ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಮಮತಾ. ರೈಟ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.